ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಖಾಲಿ ಇರುವ ಸರ್ಕಾರಿ ನೌಕರಿ ನೇಮಕಾತಿಗೆ ಮನವಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಖಾಲಿ ಇರುವ ಸರ್ಕಾರಿ ನೌಕರಿ ನೇಮಕಾತಿ ಬಗ್ಗೆ ಮನವಿ ನೀಡಿದರು. ಈ ಮನವಿಯಲ್ಲಿ ಸುಮಾರು ವರ್ಷಗಳಿಂದ ನೇಮಕಾತಿ ನಡೆದಿಲ್ಲ. ಸದರಿ ಇದರ ಫಲವಾಗಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಕ್ಕಾಗಿ ನಿರಂತರ ಅಧ್ಯಯನ ಮಾಡುತ್ತಿರುವ ಪರೀಕ್ಷಾರ್ಥಿಗಳು ಹೋರಾಟ ಮಾಡುತ್ತಿದ್ದಾರೆ. ಸದರಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಆದಷ್ಟು ಬೇಗ ಎಲ್ಲ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿ ವಿದ್ಯಾರ್ಥಿಗಳ ಜೀವನಕ್ಕೆ ಹೊಸ ಹಾದಿಯನ್ನ ನೀಡಬೇಕಾಗಿ ಹಕ್ಕು ಒತ್ತಾಯಿಸುತ್ತೇವೆ. ಸದರಿ ನೇಮಕಾತಿಯನ್ನ ಶೀಘ್ರ ನಡೆಯದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಬಿಜ್ಜೂರ ರಾಜ್ಯ ಕಾರ್ಯಾಧ್ಯಕ್ಷರು, ಶ್ರೀದೇವಿ ನಾಯ್ಕರ್ ರಾಜ್ಯ ಮಹಿಳಾ ಉಪಾಧ್ಯಕ್ಷರು, ಮಂಜು ವನ್ನೂರ್ ಬೈಲಹೊಂಗಲ ತಾಲೂಕು ಅಧ್ಯಕ್ಷರು, ಪ್ರಭುಲಿಂಗಯ್ಯ ಕುರುವಹಟ್ಟಿ ಮಠ ತಾಲೂಕು ಕಾರ್ಯಾಧ್ಯಕ್ಷರು. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ರೈತರು ನಮ್ಮ ಅಳಲನ್ನು ತೋಡ್ಕೊಳ್ಳಾಕತ್ತೇವೆ. ಅದಕ್ಕೆ ನಮ್ಮ ರೈತ ಮತ್ತು ಕೃಷಿ ಕಾರ್ಮಿಕ ಹಲವಾರು ಕಾರ್ಮಿಕರ ಮಕ್ಕಳು ಇವತ್ತು ಕಲಿತು ನಿರುದ್ಯೋಗಿಯಾಗಿ ಇವತ್ತು ಬೀದಿಯಲ್ಲಿ ಅಲೆದಾಡುವುದನ್ನು ಕಣ್ಣಾರು ಕಂಡಿದ್ದರೂ ಕೂಡ ಇವತ್ತು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಳಂಬ ಮಾಡಿದ್ದಕ್ಕೆ ಇವತ್ತು ನಾವು ನಮ್ಮ ರಾಜ್ಯ ರೈತ ಸಂಘ ನಮ್ಮ ಅಳಲನ್ನು ತೋಡಿಕೊಳ್ಳುವುದಲ್ಲದೆ ಮುಂಬರುವ ಈ ಬಜೆಟ್ನಲ್ಲಿ ಇದನ್ನು ಕ್ರಮ ಜಾರಿಗೆ ಹೋದದ್ದೇ ಆದರೆ ರಾಜ್ಯಾದ್ಯಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಉಗ್ರ ಹೋರಾಟಕ್ಕೆ ಇಳಿತೀವಿ ಅನ್ನುವಂಥ ಮಾತನ್ನು ಕೂಡ ಮತ್ತೆ ಎಚ್ಚರಿಸುತ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.